ನಮಸ್ಕಾರ ಸ್ನೇಹಿತರೆ, ಟ್ವಿನ್ಸ್ ಡೈರಿ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ನಾನು ನನ್ನ ಟ್ವಿನ್ಸ್ ಪ್ರೆಗ್ನೆನ್ಸಿ ಜರ್ನಿ, ಡೆಲಿವರಿ ಎಕ್ಸ್ಪೀರಿಯನ್ಸ್, ಬೇಬಿ ಕೇರ್ ಟಿಪ್ಸ್ ಮತ್ತು ನಮ್ಮ ಮುದ್ದು ಟ್ವಿನ್ಸ್ ಜೊತೆಗಿನ ಸುಂದರ ನೆನಪುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೀನಿ. ಇಂಥ ವಿಡಿಯೋಸ್ ನೋಡಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಜಾಂಡಿಸ್ ಟೆಸ್ಟ್ ಮಾಡಲಿಕ್ಕೆ ಬ್ಲಡ್ ಸ್ಯಾಂಪಲ್ ತೊಗೊಂಡೋದ್ರು. ಸಂಜೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೆ. 4:00 ಈವ್ನಿಂಗ್ ಅಷ್ಟೊತ್ತಿಗೆ ಬ್ಲಡ್ ರಿಪೋರ್ಟ್ ಬಂತು. ಆ ರಿಪೋರ್ಟಲ್ಲಿ ನನ್ನ ಚಿಕ್ಕ ಮಗಳಿಗೆ ಜಾಂಡೀಸ್ ಇದೆ ಅಂತ ಬಂತು. ಜಾಸ್ತಿ ಏನಿರಲಿಲ್ಲ, ಬಟ್ ಜಾಂಡೀಸ್ ಇತ್ತು. ಇಮಿಡಿಯೇಟ್ ಅವರು ಫೋಟೋಥೆರಪಿ ಸ್ಟಾರ್ಟ್ ಮಾಡಿದರು. ಬಟ್ಟೆ ಎಲ್ಲ ರಿಮೂವ್ ಮಾಡಲಿಕ್ಕೆ ಹೇಳಿದ್ರು. ಒಂದು ಡೈಪರ್ ಹಾಕಿರ್ತಾರೆ ಅಷ್ಟೇ ಮಗುಗೆ. ಒಂದು ಬಾಕ್ಸ್ ಟೈಪ್ ಇರುತ್ತೆ, ಮೇಲೆ ಒಂದು ಲೈಟು, ಕೆಳಗಡೆ ಒಂದು ಲೈಟ್ ಇರುತ್ತೆ. ಅದು ಆ ಬೇಬಿನ ಅದರಲ್ಲಿ ಮಲಗಿಸ್ತಾರೆ. ಅದನ್ನು ನೋಡೋಕ್ಕೆ ಆಗಲಿಲ್ಲ ನನಗಂತೂ. ತುಂಬ ಬೇಜಾರಾಗುತ್ತೆ ನೋಡಿದ್ರೆ. 24 ಅವರ್ಸ್ ಇರಬೇಕು ಅಂದರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರು. ಸಂಜೆ ರಿಪೋರ್ಟ್ ಬಂತು, ಜಾಂಡೀಸ್ ಕಡಿಮೆ ಆಗಿದೆ, ಫೋಟೋಥೆರಪಿಯಿಂದ ತೆಗಿತೀವಿ ಮಗುನ ಅಂತ ಹೇಳಿದ್ರು. 24 ಅವರ್ಸು ಬರೀ ಫೀಡ್ ಮಾಡೋಕ್ಕಷ್ಟೇ ನಾವು ಪಾಪುನ ಹೊರಗಡೆ ಕರ್ಕೊತಿದ್ವಿ. ಮತ್ತು ಹಾಲು ಕುಡಿಸಿ ಇಮ್ಮಿಡಿಯೇಟ್ ಅದರೊಳಗಡೆ ಮಲಗಿಸ್ತಾ ಇದ್ವಿ. ಎಲ್ಲೂ ಟೈಮ್ ವೇಸ್ಟ್ ಮಾಡೋಂಗಿರಲಿಲ್ಲ. ಸುಮ್ಮನೆ ಅವರು ಅಳ್ತಾರೆ ಅಂತ ಅಂದ್ಬಿಟ್ಟು ಕರ್ಕೊಳೋದು ಆ ಥರ ಎಲ್ಲ ನಾವು ಹಗ್ಗಗಳ ತೆಗಿಬಾರ್ದು. ಅದು ಅಷ್ಟು ಎಫೆಕ್ಟಿವ್ ಇರೋದಿಲ್ಲ ಹಗ್ಗಗಳ ತೆಗೆದ್ರೆ. ನನ್ನ ಮಗಳನ್ನು ಅದರೊಳಗಡೆ ಇಟ್ಟಿರೋದು ನೋಡಿದ್ರೇ ಬೇಜಾರಾಗೋದು. ಇವಾಗ ನೆನೆಸ್ಕೊಂಡ್ರೂ ಕೂಡ ಬೇಜಾರಾಗುತ್ತೆ. ಆವತ್ತಿನ ದಿನ ಮಧ್ಯಾಹ್ನ ನನಗೆ ಸೆಕ್ಷನ್ ಮಾಡಿದ್ರಲ್ಲ, ಆವಾಗ ಒಂದು ಬ್ಯಾಂಡ್ ಹಾಕಿರ್ತಾರೆ, ಅದನ್ನು ರಿಮೂವ್ ಮಾಡಿ ಮತ್ತೆ ವಾಟರ್ ಪ್ರೂಫ್ ಬ್ಯಾಂಡ್ ಹಾಕಿದ್ರು. ಅಲ್ಲಿವರೆಗೂ ನಾನು ಸ್ನಾನ ಮಾಡಿರಲಿಲ್ಲ, ಬರೀ ಸ್ಪಾಂಜ್ ಬಾತ್ ಅಷ್ಟೇ ಮಾಡ್ತಾಯಿದ್ದೆ ಅಷ್ಟೇ. ಮತ್ತು ಇವಾಗಿಂದ ಸ್ನಾನ ಮಾಡ್ಬೋದು ಅಂತ ಹೇಳಿದರು. ಇದು 4th ಡೇ ಆಗಿತ್ತು. ನೆಕ್ಸ್ಟ್ ಡೇ ಅಂದರೆ 5th ಡೇ ನಂದು ಡಿಸ್ಚಾರ್ಜ್ ಇತ್ತು ಮಾರ್ನಿಂಗು. ಬಟ್ ಆದರೆ ಆಗಾಗಲಿಲ್ಲ. ಡಾಕ್ಟರ್ ಬಂದು ನನ್ನ ದೊಡ್ಡ ಮಗಳಿಗೆ ಜಾಂಡೀಸ್ ಬಂದಿದೆ ಅಂತ ಹೇಳಿದರು. ಸ್ವಲ್ಪ ಸೀರಿಯಸ್ ಇದೆ ಅಂತ ಅಂದರು. ನಮಗೆ ಫುಲ್ ಟೆನ್ಷನ್ನು, ಗಾಬರಿ ಎಲ್ಲ ಆಯಿತು. ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ. ಸ್ವಲ್ಪ ಜಾಸ್ತಿನೇ ಇತ್ತು ಜಾಂಡೀಸು. ಮತ್ತು ಅವಳಿಗೆ ಇಮಿಡಿಯೇಟ್ ಫೋಟೋಥೆರಪಿ ಸ್ಟಾರ್ಟ್ ಮಾಡಿದರು. ಬರೀ ಫೀಡಿಂಗ್ ಮಾಡಿಸೋಕ್ಕೆ ಅಷ್ಟೇ ಹೊರಗಡೆ ಕರ್ಕೊತಿದ್ವಿ ಬೇಬಿನ. ಫೀಡಿಂಗ್ ಮಾಡಿಸಿ ಮತ್ತೆ ಒಳಗಡೆ ಮಲಗಿಸ್ತಾ ಇದ್ವಿ. ನನ್ನ ಮಗಳು ಅಲ್ಲಿ ಇರೋದು ನನಗಂತೂ ಹೊಟ್ಟೆ ಎಲ್ಲ ಉರಿಯೋದು. ನನಗಂತೂ ಇಷ್ಟನೇ ಇರಲಿಲ್ಲ. ಇವಾಗ ನೆನಪಾಗುತ್ತೆ ಸೇಮ್ ಅದೆಲ್ಲನೂ. ಒಂದೊಂದು ಸತಿ ನೆನಪಾದರೆ ಇವಾಗೂ ಕೂಡ ಬೇಜಾರು ಅನಿಸುತ್ತೆ. ಇವಳದು ಸೇಮು 24 ಅವರ್ಸ್ ಇಟ್ಟಿದ್ರು. 24 ಅವರ್ಸ್ಗೆ ನಾರ್ಮಲ್ ಆಗಿತ್ತು. ಇದೆಲ್ಲ 5th ಡೇ ಆಗಿತ್ತು. ಇದಕ್ಕೋಸ್ಕರ 5th ಡೇಗೆ ಡಿಸ್ಚಾರ್ಜ್ ಆಗಬೇಕಿತ್ತು. ಸೊ 6th ಡೇಗೆ ಮೂವ್ ಆಯಿತು. ಒಂದೇನೆಂದರೆ ಫೋಟೋಥೆರಪಿಗೆ ಇಟ್ಟಿರುವಾಗ ಎವ್ರಿ 2 ಅವರ್ಸ್ಗೆ ಫೀಡಿಂಗ್ ಮಾಡಬೇಕು. ಡ್ರೈ ಆಗಬಾರ್ದು ಬಾಡಿ, ಡಿಹೈಡ್ರೇಷನ್ ಆಗಬಾರ್ದು ಅಂತ ನಮಗೆ ಹೇಳಿದರು. ಸೊ ನಾವು ಅದೇ ಥರನೇ 2 ಅವರ್ಸ್ ನೋಡಿಕೊಂಡು ಫೀಡ್ ಮಾಡ್ತಾಯಿದ್ವಿ. ನಿಮಗೆ ಯಾವ ಥರ ಹೇಳಿರ್ತಾರೆ ಡಾಕ್ಟ್ರು, ನೀವು ಅದನ್ನು ಫಾಲೋ ಮಾಡಿ. ಅದೇ ಥರ ನನ್ನ ರುಟೀನ್ ಸೇಮ್ ಇರ್ತಿತ್ತು. ನನ್ನ ದೊಡ್ಡ ಮಗಳದು ಸೇಮ್ ಫೋಟೋಥೆರಪಿ ಇಟ್ಟಿದ್ರಲ್ಲ, ಫೀಡ್ ಮಾಡೋದು ಮತ್ತು ಅದರೊಳಗಡೆ ಮಲಗಿಸೋದು, ಇದೇ ಥರ 24 ಅವರ್ಸು ಮಾಡಿದ್ದೀವಿ. ಆಮೇಲೆ ಒಂದೇನೆಂದರೆ ನನ್ನ ಪಕ್ಕನೇ ಇಟ್ಟಿದ್ರು, ನಮ್ಮ ರೂಮಲ್ಲೇ ಫೋಟೋಥೆರಪಿ ಸೆಟಪ್ ಮಾಡಿದರು. ಅದೊಂದು ನನಗೆ ಖುಷಿ. ಬೇರೆ ಎಲ್ಲರೂ ಇಟ್ಟಿದ್ರೆ ತುಂಬ ಒಂಥರ ಅಳು ಬಂದಂಗೆ ಆಗೋದು. ನಮಗೂ ಒಂಥರ ಮನಸ್ಸು ನೆಮ್ಮದಿ ಇರ್ತಿರ್ಲಿಲ್ಲ. ನನ್ನ ಪಕ್ಕನೇ ನಮ್ಮ ರೂಮಲ್ಲೇ ಇರೋದರಿಂದ ನಮಗೆ ಒಂಥರ ಖುಷಿ ಇತ್ತು. ನೆಕ್ಸ್ಟ್ ಡೇ ಅಂದರೆ 6th ಡೇ ಮಾರ್ನಿಂಗು ನರ್ಸ್ ಬಂದು ಹೇಳಿದರು, ಜಾಂಡೀಸ್ ನಾರ್ಮಲಿಗೆ ಬಂದಿದೆ, ಥೆರಪಿಯಿಂದ ರಿಮೂವ್ ಮಾಡಲಿಕ್ಕೆ ಹೇಳಿದ್ದಾರೆ ಡಾಕ್ಟರ್ ಅಂತ. 5th ಡೇ ಸಂಜೆ ಬ್ಲಡ್ ತೊಗೊಂಡಿದ್ರು ಟೆಸ್ಟ್ ಮಾಡಲಿಕ್ಕೆ ಅಂತ. ಹಾಗಾಗಿ 6th ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ರಿಸಲ್ಟ್ ಬಂದಿತ್ತು. ಅದನ್ನು ಹೇಳಿದ್ರು. ಸೊ ರಿಮೂವ್ ಮಾಡಿದ್ರು. ನಾವು ಹೊರಗಡೆ ಕರ್ಕೊಂಡ್ವಿ ಬೇಬಿನ. ಸೊ ನಮಗೆ ಫುಲ್ ಹ್ಯಾಪಿಯಾಗಿದ್ವಿ. ಡಿಸ್ಚಾರ್ಜ್ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ರು. ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ, ಮನೆಗೆ ಹೋಗ್ಬೋದು ಅಂತ ಖುಷಿನೂ ಇತ್ತು. ಸೊ ಇನ್ಸುರೆನ್ಸು ಮತ್ತು ಡಿಸ್ಚಾರ್ಜಿಂಗು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಈವ್ನಿಂಗ್ ಹಂಗೆ ಆಯಿತು.
ನನಗೆ 1 ವೀಕ್ ಬಿಟ್ಟು ಚೆಕಪ್‌ಗೆ ಬರ್ಲಿಕ್ಕೆ ಹೇಳಿದರು ನನ್ನ ಗೈನಿಕ್ಕು. ನನ್ನ ಮಕ್ಳಿಗೂ ಪೀಡಿಯಾಟ್ರಿಷಿಯನ್ 1 ವೀಕ್ ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳಿದರು. ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲಿಂದ ಆರಾಮಾಗಿದ್ದೀವಿ. ಬಾಣಂತಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು, ಬಿಸಿ ಬಿಸಿಯಾಗಿ ಊಟ ಮಾಡೋದು, ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋದು, ಇದೇ ನನ್ನ ರೊಟೀನ್ ಆಗಿದೆ ಇವಾಗ. ಬೇರೆ ಏನಕ್ಕೂ ಟೈಮ್ ಇಲ್ಲ, ಇದರಲ್ಲೇ ನನಗೆ ಟೈಮ್ ಆಗುತ್ತೆ. ಇರೋ ಟೈಮಲ್ಲಿ ಫ್ರೀ ಮಾಡಿಕೊಂಡು ಅವರು ಮಲಗಿದ್ದಾಗ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಸ್ಫೂರ್ತಿ. ನಿಮ್ಮ ಅಮೂಲ್ಯವಾದ ಮಾತನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಏಕೆಂದರೆ ಟೈಮ್ ಇಲ್ದಿರೋ ಕಾರಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಬಾಣಿತನ ಮಾಡಿಸ್ಕೊತಿದ್ದೀನಿ, ತುಂಬ ಸ್ಟ್ರಿಕ್ಟಾಗಿ ಈ ದಿನ ರೆಸ್ಟ್ ಹೇಗೆ ಮಾಡ್ತಿದ್ದೀನಿ, ಪಾಪುದು ರೊಟೀನ್ ಹೇಗಿದೆ, ಇವನ್ನೆಲ್ಲ ಏನೇನು ತಿಂತಿದ್ದೀನಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.